ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ರಾಯಲ್ ರಂಬಲ್ ಮುಗ್ದಿದೆ ಅಂಡ್ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಎಂಟ್ ಬಗ್ಗೆ ರಿಯಾಕ್ಷನ್ ಕೂಡ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಭಯಂಕರವಾಗಿ ಬರ್ತಾ ಇದೆ. ಸೊ ರಾಯಲ್ ರಂಬಲ್ ಮುಗಿದ ಮೇಲೆ ಏನೇನಾಯ್ತು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮಗೆ ಗೊತ್ತಿರಬಹುದು, ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಗೆದ್ರೆ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಜೇ ಊಸೋ ಅವರು ಗೆದ್ದಿದ್ದಾರೆ. ಇದಾದ್ಮೇಲೆ ನಮ್ಮ ಟ್ರಿಪಲ್ ಎಚ್ ಅವರ ಕಡೆಯಿಂದ ಒಂದು ಟ್ವೀಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಟಿಕೆಟ್ ಪಾಂಚೆಟ್ ಟು ರಸಲ್ ಮೇನಿಯಾ ಅಂತ ನಮ್ಮ ಶಾರ್ಲೆಟ್ ಫ್ಲೇರ್ ಹಾಗೆ ಜೇ ಊಸೋ ಅವರ ಜೊತೆ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ. ಇಷ್ಟೇ ಅಲ್ಲ ಗೈಸ್, ನಮ್ಮ ಜೇ ಊಸೋ ಅವರು ಗೆದ್ದಿರೋದಕ್ಕೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಕೂಡ ರಿಯಾಕ್ಟ್ ಮಾಡ್ತಾ ಈಟ್ ಅಂತ ತನ್ನ ಟ್ವಿಟರ್ ಅಕೌಂಟ್ ಅಲ್ಲಿ ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಇಷ್ಟ ಆಗಿದೆ. ನನ್ನ ಬ್ರದರ್ ಜೇ ಊಸೋ ಈಗ ಆಕ್ಚುಯಲಿ ಮೇನ್ ಇವೆಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ ರಸಲ್ ಮೇನಿಯಾನ ಅಂತ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಯಾಕೆ ಗೆದ್ರು ಇದ್ರ ಬಗ್ಗೆ ಎಲ್ಲದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಮ್ಮ ಜೇ ಊಸೋ ಅವರು ಗೆದ್ದಿರೋದಕ್ಕೆ ರೋಮನ್ ರೈನ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ. ಅಂಡ್ ನಮ್ಮ ಐಶೋ ಸ್ಪೀಡ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇವತ್ತಿನ ರಾಯಲ್ ರಂಬಲ್ ಅಲ್ಲಿ ಸರ್ಪ್ರೈಸ್ ಎಂಟ್ರಿ ಆಗಿ ನಮಗೆ ಐಶೋ ಸ್ಪೀಡ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಐಶೋ ಸ್ಪೀಡ್ ಅವರಿಗೆ ಸ್ಪಿಯರ್ ನ ಹಾಕ್ತಾರೆ, ತೆಗೆದುಬಿಟ್ಟು ನಮ್ಮ ಓಟಿಸ್ ಅವರ ಮೇಲೆ ಎಸಿತಾರೆ. ನಮ್ಮ ಓಟಿಸ್ ಅವರು ಕೂಡ ಸೀದಾ ಅವ್ರನ್ನ ತೆಗೆದು ಹಿಂದಗಡೆ ಅನೌನ್ಸರ್ ಟೇಬಲ್ ಮೇಲೆ ಎಸಿತಾರೆ. ಇದಾದ್ಮೇಲೆ ನಮ್ಮ ಐಶೋ ಸ್ಪೀಡ್ ಅವ್ರನ್ನ ಅಲ್ಲಿಂದ ಗಾಡಿಯಿಂದ ಹೊರಗಡೆ ಕರ್ಕೊ ಬರಲಾಗುತ್ತೆ. ಅದಾದ್ಮೇಲೆ ನಮ್ಮ ಲೋಗನ್ ಪೋಲ್ ಅವರು ಐಶೋ ಸ್ಪೀಡ್ ಅವರ ಸ್ಥಿತಿಗತಿನ ವಿಚಾರಿಸಬೇಕಾದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಐಶೋ ಸ್ಪೀಡ್ ಅವರ ಕಾಲಿನ ಚರ್ಮ ಕಂಪ್ಲೀಟ್ ಆಗಿ ಕಿತ್ಕೊ ಬಂದಿದೆ ಅಂತಾನೆ ಹೇಳ್ಬಹುದು. ಅಂಡ್ ಐಶೋ ಸ್ಪೀಡ್ ಅವರ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇದೆ. ಇಲ್ಲಿ ಇವರು ಬ್ಯಾಂಡೇಜ್ ನೆಲದ್ದು ಕೂಡ ಹಾಕೊಂಡಿದ್ದಾರೆ. ಅಂಡ್ ಇಂಟರ್ವ್ಯೂನು ಕೂಡ ನಮಗೆ ಕೊಡ್ತಾರೆ ಐಶೋ ಸ್ಪೀಡ್ ಅವರು. ಅವ್ರು ಹೇಳ್ತಾರೆ, ನಿಜವಾಗ್ಲೂ ಅಲ್ಲಿ ಟ್ರೈನಿಂಗ್ ಮಾಡ್ದಲೆ ಹೋಗಿ ರೆಸಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅಂಡ್ ನನಗೆ ಸಿಕ್ಕಾಪಟ್ಟೆ ನೋವಾಯ್ತು. RKO ಹಾಕಿಸ್ಕೊಂಡಿದ್ನಲ್ಲ ಅದು ಕೂಡ ನೋವಾಯ್ತು. ಅಂಡ್ ಸ್ಪಿಯರ್ ಹಾಕಿಸ್ಕೊಂಡಿದ್ದು ಕೂಡ ನೋವಾಯ್ತು. ಅಂಡ್ ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ ಅಂಡ್ ನೆಕ್ಸ್ಟ್ ರಾಯಲ್ ರಂಬಲ್ ಅಲ್ಲಿ ನಾನು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡ್ತೀನಿ ಅಂತ ನಮ್ಮ ಐಶೋ ಸ್ಪೀಡ್ ಅವರು ವಧೆ ತಿಂದಿದ್ರು ಕೂಡ ನಾನು ಮತ್ತೊಮ್ಮೆ ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ. ಅಂಡ್ ಐಶೋ ಸ್ಪೀಡ್ ಅವರಿಗೆ ಒಂದು ಅಪ್ರಿಸಿಯೇಷನ್ ನಾವು ಕೊಡ್ಲೇಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇ ಊಸೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜೇ ಊಸೋ ಅವರು ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ಗೆದ್ದಿದ್ದಾರೆ. ಅಂಡ್ ಮುಂದೆ ಅವರ ಕತೆ ಏನು, ಜೇ ಊಸೋ ಅವರು ಯಾವ ಚಾಂಪಿಯನ್ ನ ಆರಿಸ್ಕೋತಾರೆ ರಸಲ್ ಮೀನಿಯಾಗೆ ಅಂತ ರೀಸೆಂಟ್ ಆಗಿ ಅವರೇ ರಿವೀಲ್ ಮಾಡಿದ್ದಾರೆ. ರಾಯಲ್ ರಂಬಲ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಜೇ ಊಸೋ ಅವರು ಹೇಳ್ತಾರೆ, ನನಗಂತೂ ಸಿಕ್ಕಾಪಟ್ಟೆ ಎಮೋಷನಲ್ ಫೀಲ್ ಆಗ್ತಾ ಇದ್ದೀನಿ. ಅಂಡ್ ನನಗೆ ಗೊತ್ತು, ನಿಜವಾಗ್ಲೂ ನೀವು ಯಾರು ಕೂಡ ಅನ್ಕೊಂಡಿರೋದಿಲ್ಲ ನಾನು ವಿನ್ ಆಗ್ತೀನಿ ಅಂತ. ಬಟ್ ಈಗ ನಾನು ವಿನ್ ಆಗಿದ್ದೀನಿ. ಅಂಡ್ ನಾನು ಯಾವ ಚಾಂಪಿಯನ್ ನ ಫೇಸ್ ಮಾಡಬೇಕು ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ ಅಲ್ವಾ. ನಿಜವಾಗ್ಲೂ ರಾಯಲ್ ರಂಬಲ್ ನ ಗೆಲ್ಲೋದಕ್ಕಿಂತ ಮುಂಚೆ ನಾನೇನಾದ್ರೂ ರಾಯಲ್ ರಂಬಲ್ ನ ಗೆದ್ರೆ ಗಂತರ್ ನ ಮಾತ್ರ ಫೇಸ್ ಮಾಡಬೇಕು ಅನ್ಕೊಂಡಿದ್ದೆ. ಅಂಡ್ ಈಗ ನಾನು ಯಾರನ್ನ ಬೇಕಾದ್ರೂ ಫೇಸ್ ಮಾಡಬಹುದು. ಕೋಡಿ ರೋಡ್ಸ್ ಅವ್ರನ್ನು ಕೂಡ ಫೇಸ್ ಮಾಡಬಹುದು, ಹಾಗೆ ಗಂತರ್ ಅವ್ರನ್ನು ಕೂಡ ಫೇಸ್ ಮಾಡಬಹುದು. ಅಂಡ್ ನನಗೆ ಇನ್ನೂ ಕೂಡ ಅನ್ಸುತ್ತೆ ನಾನು ಗಂತರ್ ಅವ್ರನ್ನ ಸೋಲಿಸಬಹುದು ಅಂತ. ಅಂಡ್ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಅಂತ ನಮ್ಮ ಜೇ ಊಸೋ ಅವರು ತಿಳಿಸಿದ್ದಾರೆ. ಸೊ ನಮ್ಮ ಜೇ ಊಸೋ ಅವರು ಹೇಳಿರೋ ಪ್ರಕಾರ ರಸಲ್ ಮೀನಿಯಾದಲ್ಲಿ ನಮ್ಮ ಜೇ ಊಸೋ ಅವರು ಗಂತರ್ ಅವರಿಗೆ ಚಾಲೆಂಜ್ ಮಾಡ್ತಾರಂತೆ. ಯಾರಿಗೆ ಗೊತ್ತು, ನಮ್ಮ ಟ್ರಿಪಲ್ ಎಚ್ ಅವರು ಇಲ್ಲೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ನ ತಗೋಣ ಅನ್ಬಿಟ್ಟು ಜೇ ಊಸೋ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಕೂಡ ಮ್ಯಾಚ್ ನ ಬುಕ್ ಮಾಡಬಹುದು. ಅಂಡ್ ಆ ಒಂದು ಮ್ಯಾಚ್ ನ ರಸಲ್ ಮೇನಿಯಾ ನೈಟ್ ಟು ಮೈನ್ ಇವೆಂಟ್ಗೂ ಕೂಡ ಬುಕ್ ಮಾಡಬಹುದು. ಏನೇ ಆಗ್ಲಿ ಗೈಸ್, ನಮ್ಮ ಜೇ ಊಸೋ ಅವರು ಹೇಳ್ತಿರೋ ಪ್ರಕಾರ ಅವರು ಗಂತರ್ ಅವ್ರನ್ನ ಫೇಸ್ ಮಾಡ್ತಾರಂತೆ ರಸಲ್ ಮೇನಿಯಾದಲ್ಲಿ. ಅಂಡ್ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ಲಿಟರಲಿ ಜಾನ್ ಸಿನಾ ಅವರ ಫ್ಯಾನ್ಸ್ ಗಳಿಗೆಲ್ಲ ನಿಜವಾಗ್ಲೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿರುತ್ತೆ. ಯಾಕಂದ್ರೆ ಟಾಪ್ 2 ಅಲ್ಲಿ ಜಾನ್ ಸಿನಾ ಹಾಗೆ ಜೇ ಊಸೋ ಅವರು ಉಳಿದಾಗ ಜಾನ್ ಸಿನಾ ಅವರೇ 100% ಗೆಲ್ಲೋದು ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ವಿ. ಬಟ್ ನಮ್ಮ ಜಾನ್ ಸಿನಾ ಅವರು ಸೋತೋಗ್ತಾರೆ. ಅಂಡ್ ನೆಕ್ಸ್ಟ್ ಜಾನ್ ಸಿನಾ ಅವರ ಕತೆ ಏನು ಅಂತ ಕೇಳೋರಿಗೆಲ್ಲ ಮತ್ತೊಮ್ಮೆ ನಮ್ಮ ಜಾನ್ ಸಿನಾ ಅವರು ಉತ್ತರನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಲಾಸ್ ಏಂಜಲಸ್ ನನ್ನ ಫೈನಲ್ ರಸಲ್ ಮೇನಿಯಾ ಅಂಡ್ ಈ ರಾಯಲ್ ರಂಬಲ್ ನನ್ನ ಫೈನಲ್ ರಾಯಲ್ ರಂಬಲ್. ಅಂಡ್ ಇದನ್ನ ನಾನು ಅವಕಾಶದಿಂದ ಕಳ್ಕೊಬಿಟ್ಟೆ. ಅಂಡ್ ನಾನು ನನ್ನ ಮಿಸ್ಟೇಕ್ ಇಂದ ಸೋತೋಗ್ಬಿಟ್ಟೆ. ಅಂಡ್ ಇದು ಬಿಸ್ನೆಸ್ ಗೆ ಒಳ್ಳೇದಲ್ಲ. ಯಾವ್ದಪ್ಪ ಬಿಸ್ನೆಸ್ ಗೆ ಒಳ್ಳೇದು ಅಂದ್ರೆ ನಾನು 17 ಟೈಮ್ ಚಾಂಪಿಯನ್ ಆಗೋದು. ಹೌದು, ನಾನು ಇವಾಗ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು 17 ಟೈಮ್ ಚಾಂಪಿಯನ್ ಆಗಬೇಕು. ಅದೊಂದೇ ಈ ಒಂದು ಬಿಸ್ನೆಸ್ ಗೆ ಒಳ್ಳೇದ್ ಮಾಡೋದು. ಅಂಡ್ ಆ ರೀತಿ ಮಾಡಬೇಕು ಅಂದ್ರೆ ನಾನು ಈ ಬಾರಿ ಎಲಿಮಿನೇಷನ್ ಚೇಂಬರ್ ಗೆ ಹೋಗ್ಬೇಕು. ಅಂಡ್ ನಾನು ನನ್ನ ಎಂಟ್ರಿನ ಎಲಿಮಿನೇಷನ್ ಚೇಂಬರ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀನಿ. ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ನಾನು 5 ಜನ ಸೂಪರ್ ಸ್ಟಾರ್ ನ ಎಲಿಮಿನೇಟ್ ಮಾಡಿ ರಸಲ್ ಮೇನಿಯಾಗೆ ನಾನು ಹೋಗಿ 17 ಟೈಮ್ ಚಾಂಪಿಯನ್ ಆಗ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ತಿಳಿಸಿದ್ದಾರೆ. ಸೊ ನಮ್ಮ ಜಾನ್ ಸಿನಾ ಅವರು ತನ್ನನ್ನು ತಾನು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ನೋಡೋಣ ಗೈಸ್, ಜಾನ್ ಸಿನಾ ಅವರ ಜೊತೆ ಇನ್ನೂ ಕೂಡ ಯಾವ ಅಪೋನೆಂಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂತ. ಅಂಡ್ ಈಗ ರೋಡ್ ಟು ರಸಲ್ ಮೇನಿಯಾ ಮಾತ್ರ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿದೆ. ಯಾಕಂದ್ರೆ ಒಂದು ಸ್ಪಾಟ್
ಸ್ಪಾಟ್ ನ ನಮ್ಮ ಜೇವೂಸ್ ಅವರು ಗೆದ್ಕೊಂಡಿದ್ದಾರೆ. ಅಂಡ್ ಈಗ ಉಳಿದಿರುವಂತಹ ಒಂದು ಸ್ಪಾಟ್ಗೆ ಎಲ್ಲರೂ ಕೂಡ ರೆಸ್ಸಲ್ ಮಾಡ್ತಾ ಇರ್ತಾರೆ. ನೋಡೋಣ ಗೈಸ್ ಯಾರು ಎಲಿಮಿನೇಷನ್ ಚೇಂಬರ್ ನ ಗೆಲ್ತಾರೆ ಅಂತ. ಸೊ ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ಜೇವೂಸ್ ಅವರು ಯಾಕೆ ಗೆದ್ರು, ಟ್ರಿಪಲ್ ಎಚ್ ಅವರು ಯಾಕೆ ಈ ಒಂದು ಡಿಸಿಷನ್ ನ ತಗೊಂಡ್ರು ಅಂತ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.